ಕುರುವತ್ತಿ ಜಾತ್ರೆ ಕರ್ನಾಟಕದ ಅತ್ಯಂತ ಹಳೆಯ ಸುಪ್ರಸಿದ್ಧ ಜಾತ್ರೆ ಆಗೈತಿ. ಈ ಜಾತ್ರೆನ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರತ್ನ ಶಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ರೆಡಿಯಾಗಿ ಕುರುವತ್ತಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇದು ಕುರುವತ್ತಿ ಜಾತ್ರೆಯ ಮೊದಲನೇ ದಿನದ ಬ್ಲಾಗ್ ಆಗಿರುತ್ತೆ. ನಾವು ಈಗ ಮನೆಯನ್ನು ಬಿಡೋದೆ ಸುಮಾರು 5-6 ದಿನ ಆಯಿತು. ಕುರುವತ್ತಿ ಜಾತ್ರೆಗೆ ಹೋಗ್ತೀವಿ. ಮೊದಲು ನಾವು ನಮ್ಮ ಪೂಜೆನ ಮಾಡಿ ಹರನಗಿರಿ ಬಸವಣ್ಣ ಮಾಡುವಾಗ ಆ ದೇವರಿಗೆ ಹೋಗಿ ನಮ್ಮ ಕಾಯಿ ನಕಲಿ ಮಾಡಿಸ್ಕೊಂಡು ಅಲ್ಲೇ ಒಂದಿನ ಸ್ಟೇ ಆಗಿ ಊಟ ಗೀಟ ಎಲ್ಲ ಮಾಡಿಕೊಂಡು 12 ಗಂಟೆ ಮಾರನೇ ದಿನ 12 ಗಂಟೆಗೆ ಕುರುವತ್ತಿಗೆ ನಾವು ಹೋಗ್ತೇವೆ. ಅದೇ ರೀತಿ ನಾವು ಈಗ ಇಲ್ಲಿ ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಹಣ್ಣು ಕಾಯಿ ಅದು ಮಾಡಿಸ್ಕೊಂಡು ಎಡಿನೆಲ್ಲ ಕೊಟ್ಟು ಊಟಕ್ಕೆ ಕಟ್ಕೊಂಡು ಹೋಗಿದ್ವಿ. ಮತ್ತು ಪ್ರಸಾದಕ್ಕೂ ಕೊಟ್ಟು ನಾವು ಎಲ್ಲರೂ ಊಟ ಮಾಡಿದ್ವಿ. ಊಟನೆಲ್ಲ ಮುಗಿಸ್ಕೊಂಡು ನಾವು 12 ಗಂಟೆ ನಂತರ ಕುರುವತ್ತಿಗೆ ಹೋಗಿ ಅಲ್ಲಿ ಟೆಂಟ್ ಗಿಂಟೆಲ್ಲ ಹಾಕೊಳ್ಳೋದ್ರೊಳಗೆ ಬೆಳಗಿನ ಜಾವ 4 ಗಂಟೆ ಆಯಿತು. ಹಾಗೆ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಈಗ ಬೆಳಿಗ್ಗೆ ಟೆಂಟಲ್ಲಿ ನಾಷ್ಟಕ್ಕೆ ಬಜ್ಜಿ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಅಕ್ಕ ಬಜ್ಜಿಗೆ ಹಿಟ್ಟು ಕಲಿಸ್ತಾ ಇದ್ದಾರೆ. ಚಿಕ್ಕಮ್ಮ ಇಲ್ಲಿ ನಾವು ನೇಮಕ್ಕೆ ಅಂಥೇಳಿ ಒಲಿನ ಹಾಕಿದ್ವಿ. ಒಲೆ ಮೇಲೆ ಏನಾದರೂ ಮಾಡಬೇಕು ಅಂಥೇಳಿ ಎಣ್ಣೆನ ನಾನಲ್ಲೇ ಬಜ್ಜಿನ ಕರಿತೀನಿ ಅಂಥೇಳಿ ಎಣ್ಣೆ ಹಾಕ್ಕೊಂಡು ಅಲ್ಲಿ ಬಜ್ಜಿನ ಕರಿಲಿಕ್ಕೆ ಹೋದರು. ಈ ಕಡೆ ನಮ್ಮ ಹುಡುಗರೆಲ್ಲ ಕುತ್ಕೊಂಡಿದ್ದಾರೆ. ಇಲ್ಲಿ ತಲೆಯೆಲ್ಲ ಬಾಚ್ತಿದ್ದಾರೆ ನಮ್ಮ ತಂಗಿ. ಎಲ್ಲರೂ ಬಜ್ಜಿ ಮಂಡಕ್ಕಿ ಎಲ್ಲ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಅಡುಗೆನೆಲ್ಲ ಮಾಡಿ ಹುರುಳಿಕಾಳು ಪಲ್ಯ, ಅನ್ನ, ಸಾಂಬಾರು ಮತ್ತಂದರೆ ಚಪಾತಿಯನ್ನು ಮಾಡಿದ್ವಿ. ಊಟಕ್ಕೆ ಎಲ್ಲ ಮಾಡಿ ಈಗ ಹೊಳಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬಟ್ಟೆಗಳನ್ನು ಇಟ್ಕೋತಾ ಇದ್ದೀವಿ. ನನ್ನ ಮಕ್ಕಳು ಬರೀ ವೆನಿಟಿ ಬ್ಯಾಗನ್ನು ಚೆಕ್ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಬೈತಾ ಇದ್ದೀನಿ. ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ಹೊಳಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಎಲ್ಲರೂ. ನಾನು ಅಲ್ಲಿ ಕುಂದಿರ್ತೀನಿ, ನಾ ಮೇಲೆ ಕುಂದಿರ್ತೀನಿ, ಕೆಳಗೆ ಕುಂದಿರ್ತೀನಿ. ಬರ್ರಿ ಇದೇ 3 ದಿನ ಇದ್ರೂ ನಮ್ಮ 5 ಜನ ಹುಡುಗರು ಇದೇ ಥರನೇ ಮಾಡಿ ಭಾರಿ ತಲೆ ಹಿಡಿಸಿದ್ದಾರೆ. ನನಗೆ ಸತನು ಮಮ್ಮಿ ನೀ ಇಲ್ಲಿ ಕುಂದರು ಅಲ್ಲಿ ಕುಂದರು ಬರ್ರಿ ಇದೇ ಆಗ್ಬಿಟ್ಟಿತ್ತು. ಹುಡುಗರ್ನೆಲ್ಲ ಬೇಗನೆ ಜಳಕ ಮಾಡಿಸಿ ಹೊಳೆಯಲ್ಲಿ ಮೇಲೆ ಹತ್ತಿಸಿ ಬಟ್ಟೆ ಹಾಕಿ ಕುಂದರ್ಸ್ಬಿಡ್ತಿದ್ವಿ. ನೆಕ್ಸ್ಟ್ ನಾವೆಲ್ಲರೂ ಹೆಣ್ಮಕ್ಳು ಜಾತ್ರೆಗೆ ಹೋಗ್ತಾ ತುಂಬಾನೇ ಹೊತ್ತು ನೀರೆಲ್ಲ ಆಟ ಆಡಿ ಬರ್ತಿದ್ವಿ. ಕುರುವತ್ತಿ ಜಾತ್ರೆಯ ಮೊದಲನೇ ದಿನ ಇದಾಗಿತ್ತು. ಇನ್ನು ನೆಕ್ಸ್ಟ್ ಡೇನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.